ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಮೋನಿಕಾ ಮದುವೆಗೆ ಎಲ್ಲ ತಯಾರಿಗಳು ನಡೆದಿರುತ್ತೆ. ಮೋನಿಕಾ ಮದುವೆ ಮಂಟಪದಿಂದ ಕಿಡ್ನಾಪ್ ಆಗಿರ್ತಾಳೆ. ಆದರೆ ಚಂಚಲ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾಳೆ, ಮದುವೆ ಮಂಟಪದಿಂದ ನಿನ್ಗೆ ಓಡೋಗೋ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಗೌರಿ ಬಂದುಬಿಟ್ಟು ಮೋನಿಕಾ ಅವಳೇ ಓಡೋಗಿರಲಿಲ್ಲ. ವೆಯ್ಟರ್ ವೇಷದಲ್ಲಿ ಬಂದಿರತಕ್ಕಂಥವ್ರು ಮೋನಿಕಾನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ನಡೆದಿರೋ ಘಟನೆನ ಎಲ್ಲನೂ ಕಂಪ್ಲೀಟಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಆದರೂ ಚಂಚಲ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರ್ತಾಳೆ, ನಿಮಗೆ ಓಡೋಗೋ ಬುದ್ಧಿ ಇದೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಅನಿಕೇತ್ ಬಂದುಬಿಟ್ಟು ಅವನಿಗೇನು ಗೊತ್ತಿಲ್ವೇನೋ ಅನ್ನೋ ಥರ ಅಮಾಯಕನ ಥರ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಎಲ್ಲ ಕಿಡ್ನಾಪಿಂದ ಎಲ್ಲನೂ ಮಾಡಿಸಿರೋದು ಅನಿಕೇತೆ ಆಗಿರುತ್ತೆ. ಬಟ್ ಎಲ್ಲರ ಮುಂದೆ ಅವ್ನಿಗೇನು ಗೊತ್ತೇ ಇಲ್ವೇನೋ, ಅವ್ನು ತುಂಬಾ ಅಮಾಯಕನೇನೋ ಅನ್ನೋ ಥರ ಇಲ್ಲಿ ಫೋಸ್ನ ಕೊಟ್ಕೊಂಡು ನಿಂತಿರ್ತಾನೆ. ಹಾಗೆಯೇ ಮೋನಿಕಾ ಕಿಡ್ನಾಪ್ ಆಗಿರ್ತಾಳೆ ಅನ್ನೋಂತಹ ವಿಷಯನ ಕೇಳಿಬಿಟ್ಟು ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗಿ ಹೋಗ್ಬಿಡುತ್ತೆ. ಎಲ್ಲರೂ ಏನಾಗಿದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ಇಷ್ಟು ಜನ ಇದ್ದು ನಮ್ಮ ನಡುವೆ ಒಬ್ಬರು ಮೋನಿಕಾನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದರೆ ಇದು ಹೊರಗಡೆಯವರು ಸಂಚಲ್ಲ, ಮನೆಯಲ್ಲಿರೋರದೇ ಒಂದು ಸಂಚು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೆಯೇ ಗೌರಿ ಅಮ್ಮನಿಗೂ ತುಂಬಾ ಭಯ ಆತಂಕ ಆಗೋಗ್ಬಿಟ್ಟಿರುತ್ತೆ. ಅವರು ಕೂಡ ಈ ಕಿಡ್ನಾಪ್ ಹೆಂಗಾಯಿತು, ಏನಾಯಿತು, ಯಾರು ಮಾಡಿದ್ರು ಅಂತ ಗೌರಿ ಮತ್ತು ವಿವೇಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋದನ್ನು ಕೇಳಿಬಿಟ್ಟು ಅವರು ಕೂಡ ತುಂಬಾ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಇಡೀ ಮದುವೆ ಮಂಟಪನೇ ದಲ್ಲಿರೋವಂಥವ್ರು ಎಲ್ಲರೂ ಕೂಡ ತುಂಬ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೇನಪ್ಪ ಈ ಥರ ಆಯಿತು, ನಾವೆಲ್ಲ ಇಷ್ಟು ಜನ ಇದ್ದು ಒಂದು ಕಿಡ್ನಾಪನ್ನು ನಮಗೆ ತಡೆಯೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮೋನಿಕಾನೂ ಕೂಡ ಮದುವೆ ಹೆಂಗೋ ವಾಪಸ್ ಬಂದೆ, ಮದುವೆ ನಡೆಯುತ್ತೆ ಅಂತ ಖುಷಿಯಾಗಿರ್ತಾಳೆ. ಆದರೆ ಇಲ್ಲಿ ಚಂಚಲ ಇದ್ಬಿಟ್ಟು ಮದುವೆ ಮೋನಿಕಾ ವಾಪಸ್ ಬಂದರೆ ಏನಾಯಿತು, ಮದುವೆ ಮುಹೂರ್ತದ ಟೈಮೆಲ್ಲ ಮೀರೋಗ್ಬಿಟ್ಟಿದೆ, ಮದುವೆ ನಡೆಯೋದಿಲ್ಲ ಇದು ಅಂತ ಹೇಳ್ತಾಳೆ. ಆಗ ಅನಿಕೇತ್ಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಸೊ ಹೆಂಗೋ ಈ ಮದುವೆ ನಿಲ್ಲಿಸೋಣ ಅಂತ ಪ್ರಯತ್ನ ಪಟ್ಟೆ, ಅವಳನ್ನು ಕಿಡ್ನಾಪ್ ಮಾಡಿಸ್ದೆ. ಸೊ ಮುಹೂರ್ತ ಕೂಡ ಮೀರೋಗ್ಬಿಟ್ಟಿದೆ, ಮುಹೂರ್ತ ಇಲ್ಲ ಅಂತಂದರೆ ಮದುವೆ ಎಲ್ಲಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಒಳಗೆ ಖುಷಿ ಪಡ್ತಾ ಇರ್ತಾನೆ. ಆದರೆ ಮನೆಯವರೆಲ್ಲರೂ ಅಲ್ಲಿ ಇರೋಂತಹ ಪುರೋಹಿತ್ರನ ಕೇಳ್ತಾರೆ. ಪುರೋಹಿತರೆ ಮತ್ತು ನೆಕ್ಸ್ಟು ಮುಹೂರ್ತ ಯಾವಾಗಿದೆ ಏನು ಅಂತ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪುರೋಹಿತರು ಹೇಳ್ತಾರೆ, ನಾನು ಮುಂಚೆನೇ ನೋಡಿ ಇಟ್ಟಿದ್ದೀನಿ, ಇನ್ನು 20 ನಿಮಿಷದಲ್ಲಿ ಮತ್ತೆ ಒಂದು ಒಳ್ಳೆಯ ಮುಹೂರ್ತ ಇದೆ, ಆ ಟೈಮಲ್ಲಿ ಮದುವೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಪುರೋಹಿತರು ಕೂಡ ಅವರಿಗೆ ಹೇಳ್ತಾರೆ. ಸೊ ಚಂಚಲಾಗೆ ತುಂಬಾ ಶಾಕ್ ಆಗೋಗ್ಬಿಡುತ್ತೆ. ಏನಂತಂದರೆ ನಾನು ಏನೋ ಮಾಡಿ ಮದುವೆ ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಮುಹೂರ್ತ ಟೈಮು ಕೂಡ ಮೀರೋಯ್ತು, ಮತ್ತು ಮದುವೆನೂ ನಿಂತೋಗುತ್ತೆ ಅಂತ ಖುಷಿಯಾಗಿದ್ದರೆ ಇವರೇನಪ್ಪ ಮತ್ತೆ ಅನಿಕೇತ್ಗೆ ಇವಳನ್ನೇ ತಂದು ಮದುವೆ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ, ಇನ್ನು 20 ನಿಮಿಷದಲ್ಲಿ ಅನಿಕೇತ್ಗೆ ಮದುವೆ ಆಗೋಗ್ಬಿಡುತ್ತೆ ಅಂತ ಒಳಗೆ ಬೈಕೋತಾ ಇರ್ತಾಳೆ. ಆದರೆ ಅನಿಕೇತ್ಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲ್ಲ. ಸೊ ಮೋನಿಕಾ ರಿಚ್ ಫ್ಯಾಮಿಲಿಯವಳು ಅಂತ ಹೇಳ್ಬಿಟ್ಟು ಅವಳನ್ನು ಮೋಸ ಮಾಡಿ ಮದುವೆ ಮಂಟಪದಿಂದ ಓಡಿಸ್ಕೊಂಡು ಹೋಗಿರ್ತಾನೆ. ಆದರೆ ಅವಳು ಬಡತನದ ಒಂದು ಫ್ಯಾಮಿಲಿಯಿಂದ ಬಂದಿರೋ ಅಂಥವಳು ಅಂತ ಗೊತ್ತಾದಮೇಲೆ ಅವನಿಗೆ ಮೋನಿಕಾ ಅಂದರೆ ಇಷ್ಟನೇ ಇರೋದಿಲ್ಲ, ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಸುಮ್ಮನೆ ಅವಳನ್ನು ಅವಾಯ್ಡ್ ಮಾಡ್ತಾನೆ ಇರ್ತಾನೆ. ಆದರೆ ಮೋನಿಕಾ ಇಲ್ಲಿ ಬಂದುಬಿಟ್ಟು ಅನಿಕೇತ್ಗೆ ನಾನು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದ್ಬಿಟ್ಟು ಒಂದು ಸುಳ್ಳನ್ನು ಹೇಳಿ ಸೃಷ್ಟಿ ಮಾಡಿ ಇಲ್ಲಿ ಮದುವೆ ಆಗೋದಕ್ಕೆ ಬಂದಿರ್ತಾಳೆ. ಸೊ ಪುರೋಹಿತರು ಕೂಡ ಇನ್ನು 20 ನಿಮಿಷದಲ್ಲಿ ಮುಹೂರ್ತ ಇದೆ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ತುಂಬಾ ಖುಷಿ ಆಗೋಗುತ್ತೆ. ಇನ್ನೇನು ಕಿಡ್ನಾಪು ಎಲ್ಲ ಆಗಿದ್ರೂ ಕೂಡ ಈ ಮದುವೆ ಟೈಮಿಗೆ ಆಗ್ತಿದೆ, ಇನ್ನೇನು 20 ನಿಮಿಷದಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಸೊ ಆಮೇಲೆ ಇಲ್ಲಿ ಪೊಲೀಸವರು ಬಂದುಬಿಟ್ಟು ಗೌರಿಗೆ ಕರೀತಾರೆ. ಮತ್ತು ಗೌರಿ ಮನೆಯಿಂದ ಆಚೆ ಹೋಗ್ತಾಳೆ. ಆಗ ಮೋನಿಕಾದು ಕಿಡ್ನಾಪ್ ಆಗಿರೋಂಥ ಪ್ಲೇಸಲ್ಲಿ ಮೋನಿಕಾದು ಮೊಬೈಲ್ ಸಿಕ್ಕಿರುತ್ತೆ, ಅದನ್ನು ಗೌರಿ ಕೈಲಿ ಕೊಡ್ತಾರೆ ಪೊಲೀಸವರು. ಗೌರಿ ಆ ಫೋನನ್ನು ತಗೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ ಗೌರಿಗೆ ಒಂದು ಫೋನ್ ಕರೆ ಬರುತ್ತೆ. ಸೊ ಆ ಕರೆ ಯಾರು ಫೋನ್ ಮಾಡಿರ್ತಾರೆ, ಸೊ ಅದರಲ್ಲಿ ಏನು ಸೀಕ್ರೆಟ್ ವಿಷಯನ ಗೌರಿ ಜೊತೆ ಶೇರ್ ಮಾಡ್ಕೊಳ್ತಾರೆ, ಮೋನಿಕಾ ಫ್ರೆಂಡೇ ಕರೆ ಮಾಡಿರ್ತಾರೆ. ಸೊ ಏನು ವಿಷಯನ ಶೇರ್ ಮಾಡ್ಕೊಳ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ
ಗೌರಿಗೂ ಶಾಕ್ ಆಗೋಂತಹ ಒಂದು ವಿಷಯನ ಈ ಫೋನಲ್ಲಿ ಅದೇ ಟೈಮ್ಗೆ ಕರೆಕ್ಟಾಗಿ ಮೋನಿಕಾ ಫ್ರೆಂಡು ಫೋನ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ಅದೇನಂತ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗೌರಿ ಕಲ್ಯಾಣ ಮುಂದಿನ ಎಪಿಸೋಡ್ಗೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.